ಎಲ್ಲರಿಗೂ ನಮಸ್ಕಾರ. ಪಾವಗಡ ಪಟ್ಟಣದಲ್ಲಿ ಶ್ರೀ ಗಂಗಮ್ಮ ದೇವಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವ ನಾಳೆ ವಿಜೃಂಭಣೆಯಿಂದ ನಡೆಯಲಿದೆ. ಸ್ಥಳ ಶೇಷಗಿರಿ ಲೇಔಟ್, ವಿನಾಯಕ ನಗರ, ಬೇಸ್ಕಂ ಹಾಗೂ ತಾಲೂಕು ಆಫೀಸ್ ಹಿಂಭಾಗ. ಪಾವಗಡ ಶ್ರೀ ಗಂಗಮ್ಮ ದೇವಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವ ನಡೆಯುತ್ತದೆ. ಮುಂಜಾನೆ ಗೋಪೂಜೆ, ಅಭಿಷೇಕ, ಅರ್ಚನೆ, ಹೋಮಗಳು, ಪೂರ್ಣಾಹುತಿ, ಅಷ್ಟಾವಧಾನ ಸೇವೆ ಮತ್ತು ಮಹಾಮಂಗಳಾರತಿ ನಡೆಯುತ್ತದೆ. ಆಲಯ ಪ್ರಧಾನ ಅರ್ಚಕರು ಡಾಕ್ಟರ್ ನಾಗರಾಜು ಮತ್ತು ಶಿಷ್ಯ ಬೃಂದವರಿಂದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ನಂತರ ಭಕ್ತಾದಿಗಳು ಮಾತನಾಡಿ, ಸುಮಾರು ವರ್ಷಗಳಿಂದ ಈ ಒಂದು ದೇವಸ್ಥಾನ ಇದೆ. ಯಾವುದೇ ರೀತಿಯಾದಂತಹ ಪೂಜೆಗಳು ಆಗುತ್ತಿರಲಿಲ್ಲ. 2 ವರ್ಷಗಳ ಹಿಂದೆಯಷ್ಟೇ ಪೂಜೆ ಕಾರ್ಯಕ್ರಮಗಳನ್ನು ಬಹಳಷ್ಟು ಅಚ್ಚುಕಟ್ಟೆಯಿಂದ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಭಕ್ತರು ಮಾತನಾಡಿ, ತಾಯಿಯನ್ನು ನಾವು ನಡೆಸಿಕೊಂಡು ಬಂದಿರುವುದರಿಂದ ಹೊಲದಲ್ಲಿ ಕೊಳವೆ ಬಾವಿ ನೀರು ಹೆಚ್ಚು ಬರುತ್ತಿದೆ ಎಂದು ಹೇಳಿದರು. ದೇವಸ್ಥಾನದ ಎಲ್ಲಾ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಶ್ರೀಮತಿ ಅನಂತಲಕ್ಷ್ಮಿ ಮತ್ತು PN ಶೇಷಗಿರಿರಾವ್, ಶ್ರೀ PN ಲಕ್ಷ್ಮೀ ನರಸಿಂಹಮೂರ್ತಿ ಹಾಗೂ ಶ್ರೀಮತಿ ಇಂದ್ರಾಣಿ ಹಾಗೂ ಡಾಕ್ಟರ್ ನಾಗರಾಜು ಪಾವಗಡ ಈ ಕುಟುಂಬಸ್ಥರು ದೇವಸ್ಥಾನದ ಕಟ್ಟುಪಾಡುಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಹಾಗೂ ಭಕ್ತಾದಿಗಳಾದ ಶ್ರೀಲತಾ, ಸೌಜನ್ಯ, ಇಂದ್ರಾಣಿ, ವಿಜಯಲಕ್ಷ್ಮಿ ಮುಂತಾದ ಭಕ್ತರು ಇದ್ದರು. ವರದಿ ಮಾರುತಿ MS ಮೀಡಿಯಾ. ಮಾಡಿ ಒಂದು ಮೂಲ ವಿಗ್ರಹವನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ನಮ್ಮ ತಾತನ ಕಾಲದ ಪೂಜೆ ಮಾಡ್ಕೊಂಡ್ಬಿಡ್ತೀವಿ. ನಾವು ಸಹ ಚಿಕ್ಕ ಹುಡುಗರಿದ್ದಾಗ ನಾವು ಸಹ ಪೂಜೆ ಮಾಡಿದ್ವಿ. ಇದಾದ ನಂತರ ಈ ಕ್ರಮೇಣ ನಮ್ಮ ಬಾವಿನಲ್ಲಿ ನೀರು ಕಡಿಮೆ ಆಯಿತು, ವ್ಯವಸಾಯ ಸಹ ನಿಂತೋಯ್ತು. ಅದಾದಮೇಲೆ ಲೇಔಟ್ ಎಲ್ಲ ಆದಮೇಲೆ ನಾವು ಅದಕ್ಕೋಸ್ಕರ ಒಂದು ಸ್ಥಳವನ್ನು, ಆ ವಿಗ್ರಹ ಇದ್ದ ಸ್ಥಳವನ್ನು ಮೀಸಲು ಮಾಡಿ ಅಲ್ಲಿ ಒಂದು ಗುಡಿಯನ್ನು ಕಟ್ಟಿ ಪೂಜೆಯನ್ನು ನೆರವೇರಿಸಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿದ್ವಿ. ಅದೇ ರೀತಿ ಈ ಒಂದು 2021ರಿಂದ ಈ ಸಂಕಲ್ಪ ಪ್ರಕಾರ ಈ ಕಟ್ಟಡವನ್ನು ನಿರ್ಮಾಣ ಮಾಡೋದನ್ನು ಪ್ರಾರಂಭ ಮಾಡಿದ್ವಿ. ಮಧ್ಯೆ ಕೆಲವೊಂದು ತೊಂದರೆಗಳಿಂದ ತಡ ಆಯಿತು, ಕಟ್ಟಡ ನಿರ್ಮಾಣ ತಡ ಆಯಿತು. ಅದು ಸಹ ಈಗ 2024ನೇ ಇಸ್ವಿ ಈ ಒಂದು ಮೇ ತಿಂಗಳಲ್ಲಿ ಇದು ಕಟ್ಟಡ ಆಲ್ಮೋಸ್ಟ್ ಮುಗಿಯಿತು. ಈಗ ನಾವು ಜೂನ್ ತಿಂಗಳಲ್ಲಿ ನಾವು ಪ್ರತಿಷ್ಠಾಪನೆಯನ್ನು ಆರಂಭ ಮಾಡ್ತೀವಿ. ಇದರ ಅಂಗವಾಗಿ ದಿನಾಂಕ 22ರಿಂದ ಹವನ ಹೋಮಗಳು ಮತ್ತು ಪೂಜಾ ಕೈಂಕರ್ಯಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು 2ನೇ ದಿನ. ಇವತ್ತು ನ್ಯಾಸಗಳು ಮತ್ತು ಅಭಿಷೇಕಗಳು ಮತ್ತು ಹೋಮಗಳು ಎಲ್ಲ ನಡೆಯಿತು. ಧಾನ್ಯ ದಿವಸ, ಜಲ ದಿವಸ ಇವೆಲ್ಲ ಆಯಿತು. ಮತ್ತು ಇವಾಗ ಧಾನ್ಯ ದಿವಸಕ್ಕೆ ಇಟ್ಟಿದ್ದೀವಿ. ಮತ್ತು ಇವತ್ತು ಸಾಯಂಕಾಲ ಪುಷ್ಪ ದಿವಸ ಇಡ್ತೀವಿ. ಅದಾದಮೇಲೆ ಶಯ್ಯಾ ದಿವಸ ಇಡ್ತೀವಿ. ನಾಳೆ ಬೆಳಗಿನ ಜಾವ 4:45ರಿಂದ 5:15 ಒಳಗಡೆ ಈ ಒಂದು ವಿಗ್ರಹವನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಮೂಲ ವಿಗ್ರಹದ ಜೊತೆಗೆ ಈ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ವಿಗ್ರಹವನ್ನು ಸಹ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ 48 ದಿವಸ ಮಂಡಲ ಪೂಜೆ ಅಂತ ಮಾಡ್ತೀವಿ. ಆ ಮಂಡಲ ಪೂಜೆ 48 ದಿವಸ ನಿರಂತರವಾಗಿ ನಡೆಯುತ್ತೆ. 48ನೇ ದಿವಸ ಇದೇ ರೀತಿ ಹೋಮ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಇದೆ. 48ನೇ ದಿವಸ ಇದ್ರ ಮಧ್ಯೆ ಇದೇ ರೀತಿ ಕಾರ್ಯಕ್ರಮ ಇಟ್ಕೊಂಡು ಪೂಜೆ ಮಾಡ್ತೀವಿ. ದೇವಸ್ಥಾನ ಹೆಸರೇನು? ಇದು ಗಂಗಮ್ಮ ದೇವಿ ದೇವಸ್ಥಾನ ಅಂತ. ಜೊತೆಗೆ ನಾವು ಈ ಹೊಸದಾಗಿ ಗಣೇಶನ ಸಹ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ದೇವಸ್ಥಾನ ಎಷ್ಟು ವರ್ಷದಿಂದ ಇಲ್ಲಿದೆ? ಅದು ನಾನು ಚಿಕ್ಕ ಹುಡುಗರಿಂದನೂ ನಾನು ನಮ್ಮದು ಇದು ಮೊದಲು ತೋಟ ಆಗಿತ್ತು. ಇಲ್ಲಿ ತೆಂಗಿನ ಮರಗಳು ಎಲ್ಲ ಇತ್ತು, ಭತ್ತ ಬೆಳೀತಾ ಇದ್ವಿ. ಭತ್ತ ಬೆಳೆದು ನಾವು ಕಟಾವು ಮಾಡೋ ಸುಗ್ಗಿಯ ಸಮಯದಲ್ಲಿ ಭತ್ತ ಕಟಾವು ಮಾಡಿದಾಗ ನಾವು ಇಲ್ಲಿ ಎಲ್ಲ ಸಂತರ್ಪಣೆ ಮಾಡಿ ಎಲ್ಲರಿಗೂ ಊಟ ಹಾಕಿ ಅವತ್ತು ರಾತ್ರಿ ಸಮಯದಲ್ಲಿ ಮಾಡ್ತಾಯಿದ್ವಿ. ಇದು ನಮ್ಮ ತಾತ ಮುತ್ತಾದ ಕಾಲದಲ್ಲಿ ಮಾಡ್ಕೊಂಡ್ಬಂದಿದ್ರು. ನಾನು 17 ವರ್ಷ ನಾನು ಇಲ್ಲಿ ಅದು ನೋಡಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ಒಂದು 300 ವರ್ಷದ ಹಿಂದಿನಿಂದ ಮಾಡ್ಕೊಂಡು ಇಲ್ಲಿ 1000 ಜನ ಜಾಸ್ತಿ ಬರ್ತಾರೆ. ಇಲ್ಲಾಂದ್ರೆ ದೇವ್ರಿಗೆ ಹೆಂಗೆ ಹರಕೆ ಏನೋ ಕೆಲವರೆಲ್ಲ ಇಲ್ಲಿ ಹರಕೆ ಮಾಡಿಕೊಂಡು ನನಗೆ ಈ ಸುತ್ತಮುತ್ತ ಮನೆಗಳನ್ನ ಅವ್ರು ಹೇಳೋ ಪ್ರಕಾರ ಅವ್ರು ಏನು ಅಂದ್ಕೊತಾರೋ ಅದೆಲ್ಲ ನೆರವೇರ್ತಾ ಇದೆಯಂತೆ. ಅದು ಅವರ ನಂಬಿಕೆ. ಆ ಪ್ರಕಾರ ಅವರೇನೇ ಪೂಜೆ ಮಾಡೋದು, ಅವರೇ ಸೀರೆ ಬಿಡಿಸೋದು, ಅವರೇ ಒಂದು ಪ್ರಸಾದ ವಿನಿಯೋಗ ಮಾಡೋದು ಅವರು ಮಾಡ್ತಾಯಿದ್ರು. ಅವರು ಈಗ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಭಿಷೇಕಗಳು, ಪೂಜೆಗಳು ಎಲ್ಲ ನಿರಂತರವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಈ ದೇವಸ್ಥಾನ ಇತ್ತು. ಭಕ್ತರಿಗೆ ಏನೇನು ಕೋರಿಕೆ ನೆರವೇರ್ತಾ ಇದೆ? ಅದು ಅವರ ಮದುವೆ ಇರ್ಬೋದು, ಅಥವಾ ಏನಾದ್ರು ಕಳ್ಕೊಂಡು ಸಿಕ್ಕಿದೆ. ಆರೋಗ್ಯ, ಎಷ್ಟೋ ಜನಕ್ಕೆ ಆರೋಗ್ಯ ಉತ್ತಮ ಆಗಿದೆ. ಈ ಥರ ಅವ್ರು ಹೇಳೋ ಪ್ರಕಾರ ಈ ಥರ ಅವರ ನಂಬಿಕೆಕರ ಆಗಿದೆ. ಮಹಾಮಂಗಳಾರತಿ ಆಗುತ್ತೆ ಮತ್ತು ಪ್ರಸಾದ ವಿನಿಯೋಗ ಆಗುತ್ತೆ. ಇಲ್ಲಿ ಹಿಂದೆಗಡೆ ಶಾಮಿಯಾನ ಹಾಕಿ ಅಲ್ಲಿ ಪ್ರಸಾದ ವಿನಿಯೋಗ ಮಾಡ್ತೀವಿ. ಇದೆಲ್ಲ ಕಾರ್ಯಕ್ರಮ. ರಾತ್ರಿ ಮಂಗಳಾರತಿ ಮತ್ತು ಆರತಿಗಳು, ದೀಪ ಆರತಿ ಅಂತ ಮಾಡ್ತೀವಿ. ಸುಮಾರು 100 ಆರತಿಗಳನ್ನ ಹೆಣ್ಮಕ್ಳು ಇರ್ತಾರೆ. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತ. ನಾನು ವೆಟರ್ನರಿ ಡಾಕ್ಟ್ರು. ರಿಟೈರ್ಡ್ ಆದಮೇಲೆ ಈ ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ.
ಸೊಸೆ ಶಾನ್ಭಾಗು ಸೊಸೆ ಕಿರಿ ಸೊಸೆ ಹಿರಿಯ ಚಿಕ್ಕೋಳು. ಬಟ್ ನಂಗೆ ಈ ಊರಿನಲ್ಲಿ ಗಂಗಮ್ಮ ಇದೆ ಅಂತ ನನಗೆ ತಿಳುವಳಿಕೆನೇ ಇರಲಿಲ್ಲ. ಈಗ 5 ವರ್ಷದಿಂದ ಈಚೆಗೆ ಒಂದ್ಸತಿ ನಾನು ಇಲ್ಲೊಬ್ಬರು ಮನೆಗೆ ಬಂದಾಗ ನಾನು ಯಾವಾಗಲೂ ಆ KEB ಪಕ್ಕದಲ್ಲೇ ಬರ್ತಿದ್ದೆ. ಆದರೆ ಆ ಸತಿ ನನಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಬರಬೇಕಾದ್ರೆ ನಾನು ಬಸ್ ಸ್ಟ್ಯಾಂಡಿಂದ ಹೊಸ ರೋಡ್ ಆಗಿದೆ ಹೋಗ್ಬೋದು ಅಂತಂದಿದ್ದಕ್ಕೋಸ್ಕರ ನಮ್ಮ ಯಜಮಾನ ಕರ್ಕೊಂಡ್ಬಂದೆ ಅದೇ ರೋಡಲ್ಲೇ. ಬರ್ತಾ ಏನಾಯ್ತು, ಈ ರೋಡ್ ಒಂದು ಕೊನೆ ಆಗ್ತಿದ್ದಾಗ ಏನಾಯ್ತು, ನಮ್ಮನೆಯವರು ಇದೆಲ್ಲ ಪಕ್ಕದಲ್ಲೇ ಹೋಗ್ಬೋದು ಅಂತ ಕರ್ಕೊಂಡ್ಬರ್ತಿದ್ದಾಗೆ ಇದು ಕಾಣಿಸ್ತಿದ್ದಾಗೆ ಅವಾಗ ನನಗೆ ಆ್ಯಕ್ಚುಲಾಗಿ ನಂಗೆ ಈ ನಮ್ಮನೆ ಅದು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ, ಇದು ಏನಿದು ರೋಡ್ ಸೈಡಲ್ಲಿ ಇದೆಯಲ್ಲ, ಗಂಗಾ ಪೂಜೆ ಮಾಡಿದ್ದಾರೆ, ಯಾವ ದೇವರು ಅಂದೆ. ನಂಗೆ ಗಂಗಮ್ಮ ಅಂತಾರೂ ಗೊತ್ತಿಲ್ಲ. ಹಾಗೆ ನಮ್ಮ ಮನೆಯವ್ರು ಹೇಳಿದ್ರು, ನಮ್ಮ ಮನೆ ದೇವರು ನಮ್ಮ ಇದರಲ್ಲೇ ಇದೆ, ಜಾಗದಲ್ಲೇ ಇದೆ ಈ ಗಂಗಮ್ಮ ಅಂದರು. ಆಗ ಇಲ್ಲಿ ಇನ್ನೊಬ್ಬರು ಇದ್ದಾರೆ ರಾಮಲಿಂಗಪ್ಪ ಅವರು ಅಂತ. ಬಟ್ ಆ್ಯಕ್ಚುಲಾಗಿ ನನಗೆ ಅವರು ನಮ್ಮ ರೈತರು, ಅವ್ರ ಮನೆಗೆ ಹೋದೆ. ಅವರು ಪಾಪ ತಂದು ಅವತ್ತಿನ ದಿವಸನೇ ನನಗೆ ನೀರು ತಂದು ಎಲ್ಲ ತಂದು ಅದು ಪೂಜೆ ಮಾಡಿಸಿ ಕಳಿಸಿದ್ರು. ಅವಾಗ ಅವ್ರು ನನ್ನ ಕಥೆಯಲ್ಲಿ ಹೇಳಿದ್ರು, ಹೀಗೀಗ ಇಲ್ಲೆಲ್ಲ ನಡೆಯುತ್ತೆ, ಗಂಗಮ್ಮ ಇದೆ ಅಂತ ಸತ್ಯ ತೋರಿಸುತ್ತೆ, ಯಾರೇನು ಅಂದ್ಕೊಂಡ್ರು ಇಲ್ಲಿ ನಡೆಸುತ್ತೆ ಅಂತ ಹೇಳಿದ್ರು. ಆಗ ನಮ್ಗೆ ಅನ್ನಿಸ್ತು, ನಮ್ಮನೆ ಜಾಗದಲ್ಲೇ ಇರೋದು ನಾವು ಯಾಕೆ ಇದಕ್ಕೆ ಬಹಳ ವರ್ಷದ್ದಲ್ವಾ, ನಾವು ಯಾಕೆ ಕೈ ಹಾಕಬಾರ್ದು ಅಂತ ಒಂದು ನಮ್ಮ ಅಭಿಪ್ರಾಯ ಬಂತು. ಆಗ ನಮ್ಮ ಮನೆಯವರಂದರು, ಮಾಡೇ ಬಿಡೋಣ ನಮ್ಮದೇ ಜಾಗ ಅಂತ ಅಂದ್ಕೊಂಡ್ವಿ. ಆವಾಗ ನಮಗೆ ಕರೋನಾ ಇತ್ತು, ಹಾಗಾಗಿ ನಾವು ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ನಮ್ಮ ಮಗ ಸೊಸೆ ಬಂದರು, ಅವ್ರ ಕೈಲೂ ಪೂಜೆ ಮಾಡಿಸಿದ್ವಿ. ನಮ್ಮ ದೃಷ್ಟಿ ಏನೋದಕ್ಕೂ ಗೊತ್ತಿಲ್ಲ, ಮಗ ಸೊಸೆ ಕೈಲೂ ಪೂಜೆ ಮಾಡಿಸಿದ್ವಿ. ಆಮೇಲೆ ಅದು ಕರೋನಾ ಬಂತು, ನಿಂತು, ಅನಿವಾರ್ಯವಾಗಿ ನಿಂತು. ಈಗ 2 ವರ್ಷದಿಂದ ಈಚೆಗೆ ತಿರುಗು ಅದಕ್ಕೆ ಮಾಡಬೇಕು ಅಂತ ಪಣ ತೊಟ್ವಿ, ಮಾಡಿದ್ವಿ. ಆಗಲೂ 1.5 ವರ್ಷ ಅಂತೂ ಇಂತೂ ಗಂಗಮ್ಮ ಬಂದು ಕೂತ್ಕೊಳ್ಳೋ ಯೋಗ ಬಂದಿದೆ. ಆದರೂ ಈಗ ಎಲ್ಲರೂ ಹೇಳ್ತಿದ್ದಾರೆ ಊರಿನವರೆಲ್ಲ, ನಾವು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ, ಹುಷಾರಿಲ್ಲ ಇದ್ದಾಗ. ಈಗ ಯಾರೋ ನಿನ್ನೆ ಮಾತ್ರ ಅಂದರು, ನಾವು ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ಏನೇನೋ ತುಂಬ ಹುಷಾರಿರಲಿಲ್ಲ. ಆದರೆ ಗಂಗಮ್ಮನ ಕೇಳ್ಕೊಂಡ್ವಿ ಕೊನೆಯಲ್ಲಿ, ಉಳ್ಸಮ್ಮ ನಮ್ಮನ್ನಂತೆ MIS ರಾಮ ಹಾಸ್ಪಿಟ್ಲಿಗೆ ಸೇರಿಸಿದ್ರಂತೆ. ಅವಾಗ ಗಂಗಮ್ಮ ಕಾಪಾಡಮ್ಮ ಅಂದ್ರಂತೆ. ಅವ್ರು ಹೇಳಿದ್ರು, ಅಯ್ಯೋ ನೋಡಿ ಈ ಅಮ್ಮ ನಮ್ಮ ಸೊಸೆಗೆ ನಮ್ಮ ಮಗಳಿಗೆ ವಾಸಿ ಆಯಿತು ಈ ಅಮ್ಮನ ಕೃಪೆಯಿಂದ ಅಂದರು. ಆಗ ನನಗೂ ಖುಷಿನೇ ಆಯಿತು. ಹೇಗಾರಾಗಲಿ ಅಲ್ವಾ, ಏನೋ ಒಂದು ಪವಾಡನೋ ಅದೇನು ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ನಂಬಿಕೆ ಅವ್ರಿಗೂ ಆಯಿತು. ಕೊನೆಗೆ ಅವ್ರಿಗೆ ಹೇಳಿದೆ, ಹೇಗಿದ್ರು ನಡೀತಿದೆಯಲ್ಲ, ಈಗ ನಾವು ಪೂಜೆಗಳು ನಡೆಯುತ್ತೆ, ನೀವು ಒಂದು ದಿವಸ ಪೂಜೆ ಮಾಡಿಸಿದ್ದೆ. ಹಾಗಾಗಿ ಇಲ್ಲಿ ಅವರೆಲ್ಲರೂ ನಂಬುತ್ತಾರೆ ಅದನ್ನು. ಇಲ್ಲಿಯವರ ಪವಾಡಗಳು ಹೇಳ್ತಾರೆ, ನಂಬುತ್ತಾರೆ. ಹಾಗಾಗಿ ಇಲ್ಲಿಯವರ ಒಂದು ಅವರ ಆಸೆ ಈಡೇರಿಕೆ, ಗಂಗಮ್ಮನ ಕೃಪೆ ನಡೆಸ್ಬೇಕಾದ್ರೆ ನಮ್ಮ ಕರ್ತವ್ಯ. ನಮ್ಮ ಮನೆ ದೇವರು, ನಮ್ಮ ಪೂರ್ವಿಕರು ಈಗ ಇತ್ತೀಚೆಗೆ ಯಾರೊಬ್ಬರು ಪ್ರಶ್ನೆ ಕೇಳಕ್ಕೆ ಹೋಗಿದ್ರಂತೆ ಮಂಗಳೂರಲ್ಲಿ. ಅವರು ಹೇಳಿದ್ರಂತೆ ಇಲ್ಲಿ ಅನ್ನಸಂತರ್ಪಣೆ ನಡೀತಿತ್ತು, ಹಾಗಾಗಿ ನಿಂತು ಹೋಗಿದೆ ಅಂತ ಆಶ್ರಮಗಳ ಪ್ರಶ್ನೆಯಲ್ಲಿ ಹೇಳಿದ್ರಂತೆ ನಿಮ್ಮ ಮಗಳೇ. ಅವರು ನಮ್ಮ ಗಂಗಮ್ಮ ಅಂತ ಗಂಗಮ್ಮ, ಹಾಗಾಗಿ ನಮ್ಗೆ ಗೊತ್ತಿಲ್ಲ ಅಂದಿದ್ವಿ. ಇದು ಗೊತ್ತಾದ್ಮೇಲೆ ಅವರು ಕೇಳಿದ್ಮೇಲೆ ನಾವು ಹೇಳಿದ್ವಿ ಇದು ಗಂಗಮ್ಮ ಅಂತ. ಸೊ ಅವ್ರಿಗೂ ಎಲ್ರಿಗೂ ಖುಷಿ ಆಯಿತು. ಈಗೆಲ್ಲರೂ ಈ ಗಂಗಮ್ಮ ಬಂದಿರೋದು ಖುಷಿ ಆಗಿದೆ. ದೇವರು ಇವಾಗ ಇನ್ನೊಂದು ವಿಷಯ ಅಂತಂದ್ರೆ ನನಗಂತೂ ಗೊತ್ತಿಲ್ಲ, ನಮ್ಮ ದಿವಸ ಮಳೆ ನಾನು ಹೇಳ್ತೀನಿ ನೋಡಿ ಹೇಳಿ, ಅವ್ರು ಬಂದು ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಬಿಸಿಲಿತ್ತು ಅಂದ್ರೆ ನಾವು ದೇವಸ್ಥಾನದೊಳಗೆ ಕರ್ಕೊಂಡು ಹೋಗಕ್ ಆಗ್ತಿಲ್ಲ, ಅಷ್ಟು ಮಳೆ. ಆ ಮಳೆಯಲ್ಲೆಲ್ಲ ಕರ್ಕೊಂಡು ಹೋಗಿ ಜಲಾದಿವಾಸದಲ್ಲಿ ಇದ್ವಿ ನಾವು. ಹಾಗಾಗಿ ನಮ್ಮ ಗಂಗಮ್ಮ ಅಸತ್ಯ ಅನ್ಕೋಬೇಕು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ರಿಗೂ ನೆಮ್ಮದಿ ಕೊಡಲಿ, ಆರೋಗ್ಯ ಐಶ್ವರ್ಯ ಎಲ್ರಿಗೂ ಕೊಡಲಿ, ಗಂಗಮ್ಮ ಬಂದು ನೆಲೆಸಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ ಅಷ್ಟೇ. ಏನಿಲ್ಲ, ಇಲ್ಲಿ ಒಂದು ಮುಂಚೆ ಅದೇ 300 ವರ್ಷದ ಹಿಂದೆಯಿಂದನೂ ಇಲ್ಲಿ ನೇಟಿವ್ ದೇವರು ಅಂತ, ಅಲ್ಲಿನ ಸ್ಥಳೀಯ ದೇವರು ಅಂತ ಪೂಜೆ ಮಾಡ್ಕೊಂಡು ಬಂದಿದ್ದು. ಕಾಲಾಂತರಗಳಲ್ಲಿ ಬದಲಾವಣೆಗಳಾಗಿ ದೇವರಿಗೆ ಪೂಜೆಗೆ ಸರಿಯಾಗಿ ಆಗ್ತಾ ಇರಲಿಲ್ಲ ಅಂತ ಒಂದು ವಿಷಯದಕ್ಕೋಸ್ಕರ ನಮ್ಮ ನಾಗರಾಜ್ ಮಾವ ಅವರು ಮತ್ತು ಅವ್ರ ಶ್ರೀಮತಿ ಅವರು ತುಂಬ ಕಷ್ಟಪಟ್ಟು 2 ವರ್ಷದಿಂದ ಎಲ್ಲ ಥರದ್ದು ಶ್ರಮ ಹಾಕಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ, ಗಂಗಮ್ಮ ದೇವಿ ದೇವಸ್ಥಾನ. ಇಲ್ಲಿ ಒಂದು ವಿಷಯನೇ ಇವರೊಬ್ಬರು ಇಲ್ಲೇ ಬಂದಾಗ ಇವಾಗ ಹೇಳಿದ್ರು, ಏನಂತ ಅಂದರೆ ಇವಾಗ ನೀರು ಚೆನ್ನಾಗಿ ಸಿಗ್ತಾ ಇದೆ, ಇಲ್ಲಿ ಗಂಗಮ್ಮ ದೇವಿನ ದೇವಸ್ಥಾನ ಮಾಡ್ತಿದ್ದೀವಿ ಇದ್ದಾಗಲಿಂದ ನೀರು ಚೆನ್ನಾಗಿ ಬಂತು ನಮಗೆ ಅಂತ ಇಲ್ಲಿ ಒಬ್ಬರು ಸ್ಥಳೀಯರು ಹೇಳಿದ್ರು. ಆದ್ದರಿಂದ తమ ಹೆಸరు? ఈ దేవుడు మా గంగమ్మ తల్లి ఎక్కడంటే అక్కడ ఉంటాండే, పరిగెత్తి పోయి వచ్చినా కూడా మళ్ళీ వచ్చి ఈ స్థానంలోనే నిలబడతాండే. అట్లా ఈ స్వామివారు పెద్ద మనసు చేసి గుడి కట్టించినారు. ప్రతిష్టాపన రేపు అంతా బాగా జరుగుతుంది, అందరూ రావాల భక్తాలు. తమ ಹೆಸರು? ಸೌಮ್ಯ.